ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಸರ್ಕಾರಿ ನೌಕರರೇ, ಗುತ್ತಿಗೆ ನೌಕರರೇ, ಅನುದಾನಿತ ನೌಕರರೇ, ತಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ಬಂಪರ್ ಗಿಫ್ಟ್. ರಾಜ್ಯದ ಪಿಂಚಣಿದಾರರಿಗೆ ಶುಭ ಸುದ್ದಿ. ಭಾರೀ ಲಾಭ ತರುವಂತಹ ನಗದು ಹಣವನ್ನು ಘೋಷಣೆ ಮಾಡುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ನೌಕರರಿಗೆ ನಗದು ಹಣ, ಎಷ್ಟು ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಹಣ ನಿಮ್ಮ ಖಾತೆಗಳಿಗೆ ಸೇರುತ್ತೆ. ಅದರಲ್ಲೂ ಸರ್ಕಾರಿ ನಿವೃತ್ತ ಶಿಕ್ಷಕರು ಹಾಗೂ ಪಿಂಚಣಿದಾರರಿಗೆ ಭಾರಿ ಲಾಭ ಆಗತ್ತೆ. ಏನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯದ ಪಿಂಚಣಿದಾರರಿಗೆ ನಗದು ಹಣ ಏನು, ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾಯಿದ್ರು. 2019ನೇ ಸಾಲಿನಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸುದ್ದಿ, ಬಿಗ್ ಬ್ರೇಕಿಂಗ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡಿದೆ. ಅಧಿಕೃತ ಆದೇಶದಲ್ಲಿ ತಿಳಿಸಿದೆ. ಯಾರಿಗೆ ಎಷ್ಟು ಲಾಭ ಆಗತ್ತೆ, ಎಷ್ಟು ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಶುಭ ಸುದ್ದಿ. ಅದರಲ್ಲೂ ಕರ್ನಾಟಕ ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರವು ಮಹತ್ವದ ಸಮಾಧಾನಕರವಾದ ಸುದ್ದಿಯನ್ನು ನೀಡಿದೆ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2024-25 ಹಾಗೂ 26-27ನೇ ಸಾಲಿನಲ್ಲಿ ಏನು ರಿಟೈರ್ಡ್ ಆಗಿರುವಂಥ ನೌಕರರ ಗಳಿಕೆ ರಜೆ ನಗದೀಕರಣ, EL ಎನ್ಕೇಸ್ಮೆಂಟ್ ಸೌಲಭ್ಯಕ್ಕೆ ಅಗತ್ಯ ಇರುವ ಅನುದಾನವನ್ನು ಕ್ರೋಢೀಕರಿಸಲು ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಆದೇಶದಲ್ಲಿ ಏನಿದೆ, ಸುತ್ತೋಲೆ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಶಾಲಾ ಕಾಲೇಜು ಶಿಕ್ಷಣ ಇಲಾಖೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತರಾಗಿರುವಂಥ ನೌಕರರಿಗೆ ನಿವೃತ್ತಿಯ ನಂತರ ಗಳಿಕೆ ರಜೆ ನಗದೀಕರಣ ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ 2019ರಿಂದ 20 ಹಾಗೂ 20-21ನೇ ಸಾಲಿನಲ್ಲಿ ನಿವೃತ್ತರಾದವರಿಗೆ 9,599 ರೂಪಾಯಿ ಲಕ್ಷಗಳನ್ನು 22-23ನೇ ಸಾಲು ಹಾಗೂ 21-22ನೇ ಸಾಲು ಮತ್ತು 22-23ನೇ ಸಾಲಿನಲ್ಲಿ ರಿಟೈರ್ಡ್ ಆದಂಥವರಿಗೆ 8,265.20 ಲಕ್ಷ ರೂಪಾಯಿಗಳನ್ನು ಹಾಗೂ 23-24ನೇ ಸಾಲಿನಲ್ಲಿ ಹಾಗೂ 23-24 ಮತ್ತು 24-25ನೇ ಸಾಲಿನಲ್ಲಿ ರಿಟೈರ್ಡ್ ಆದಂಥ ನಿವೃತ್ತಿ ಪ್ರಕರಣಗಳಲ್ಲಿ 100.86 ಕೋಟಿ ರೂಪಾಯಿಗಳನ್ನು 24-25ನೇ ಸಾಲಿನಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ನೌಕರರಿಗೆ ನಿವೃತ್ತಿಯ ನಂತರ ಗಳಿಕೆ ರಜೆ ನಗದೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಶಾಲಾ ಶಿಕ್ಷಣ ಮಂಡಳಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತರಾದವರಿಗೆ ಶಿಕ್ಷಕರು ಸಿಬ್ಬಂದಿಗಳಿಗೆ 2025-26ನೇ ಸಾಲಿನಲ್ಲಿ ಅಗತ್ಯವಾದ ಅನುದಾನವನ್ನು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡುವಂತಹ ನಿರೀಕ್ಷೆಗಳು ಇದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ 2024-25ನೇ ಸಾಲಿನಲ್ಲಿ ನಿವೃತ್ತರಾಗಿರುವವರಿಗೆ ಗಳಿಕೆ ರಜೆ ನಗದೀಕರಣವಾಗದೇ ಇರುವ ಬಗ್ಗೆ ಹಾಗೂ 2025-26ನೇ ಸಾಲಿನಲ್ಲಿ ನಿವೃತ್ತರಾಗುವ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಶಿಕ್ಷಕರು ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಲಗತ್ತಿಸಲಾಗಿದೆ. ಅನುಬಂಧ 1 ಹಾಗೂ 2ರಲ್ಲಿರುವಂತೆ ತಾಲೂಕು ಕಚೇರಿಯಲ್ಲಿ ಪಡೆದು ಕ್ರೋಢೀಕೃತ ದಾಖಲಾತಿಗಳನ್ನು ಸಲ್ಲಿಸಬೇಕು.
ಈ ಕೆಳಗಿನ ವೇಳಾಪಟ್ಟಿಯಂತೆ ಕಚೇರಿಗೆ ಹಾಜರಾಗಲು ಸಿಬ್ಬಂದಿಯನ್ನು ನಿಯೋಜಿಸುವುದು. ಜಿಲ್ಲಾವಾರು ನಿಗದಿಪಡಿಸಿರುವ ವೇಳಾಪಟ್ಟಿಯಂತೆ ಆಯಾ ದಿನಾಂಕದಂದು ಜಿಲ್ಲೆಯ ಮಾಹಿತಿಯನ್ನು ಈ ಕೆಳಕಂಡ ದಾಖಲಾತಿಗಳೊಂದಿಗೆ ಕಡ್ಡಾಯವಾಗಿ ಖುದ್ದು ಹಾಜರಾಗಿ ಸಲ್ಲಿಸಲು ತಿಳಿಸಿದೆ. ತಪ್ಪಿದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡುವುದಿಲ್ಲ ಅಂತ ಅಂಶವನ್ನು ಕೂಡ ತಿಳಿಸಿದೆ. ಷರತ್ತುಗಳು ಏನು, ಕಂಡೀಷನ್ ಏನು? ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಸೇವಾ ಪುಸ್ತಕದ ದೃಢೀಕರಿಸುವಂತೆ ನಿವೃತ್ತಿ ದಿನಾಂಕಕ್ಕೆ ಲಭ್ಯವಿರುವ ಶುಲ್ಕಗಳಿಗೆ ಗಳಿಕೆ ರಜೆ ಪರಿಶೀಲಿಸಿ ನಮೂದಿಸಿರುವ ಗಳಿಕೆ ರಜೆ ವಿವರಗಳನ್ನು ಕ್ರಮವಾಗಿರುವ ಬಗ್ಗೆ ಖಾತರಿಪಡಿಸಿಕೊಂಡು ಅದರಂತೆ ಗಳಿಕೆ ರಜೆ ಲೆಕ್ಕಾಚಾರವನ್ನು ನಮೂದಿಸಿ ಪ್ರತಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರಿಗೆ ಕ್ರೋಢೀಕರಿಸಿದ ಮಾಹಿತಿಯನ್ನು ಸಲ್ಲಿಸತಕ್ಕದ್ದು. ಶಿಕ್ಷಕರು ಸಿಬ್ಬಂದಿಗಳ ದೃಢೀಕರಿಸಿದ LPC ಕೊನೆಯ ವೇತನದ ತಿಂಗಳ ಅಂದರೆ ಲಾಸ್ಟ್ ಮಂತ್ ಸ್ಯಾಲ್ರಿಯನ್ನು ಏನು ತಗೊಂಡಿರ್ತೀರಿ ಅದರ ಚೀಟಿಯನ್ನು ಕೂಡ ಅದಕ್ಕೆ ಲಗತ್ತಿಸಬೇಕು. ಅನುಬಂಧ 1-2ರಲ್ಲಿ ಸಲ್ಲಿಸಿರುವ ಮಾಹಿತಿಯಂತೆ ಅನುದಾನ ಲಭ್ಯತೆಯನ್ನು ಒಳಪಟ್ಟು ಅನುದಾನ ಬಿಡುಗಡೆ ಮಾಡುತ್ತೀವಿ, ಗ್ರಾಂಟನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸಿದೆ. DDOಗಳ ಬಳಿ ನಿವೃತ್ತಿ ಹೊಂದಿರುವ ಶಿಕ್ಷಕರು ಸಿಬ್ಬಂದಿಗಳ ಗಳಿಕೆ ರಜೆ ನಿಗದೀಕರಣಕ್ಕೆ ಅಗತ್ಯವಿರುವ ಎಲ್ಲ ದಾಖಲಾತಿಗಳು ಲಭ್ಯವಿರುವ ಶಿಕ್ಷಕರು ಸಿಬ್ಬಂದಿಗಳ ಮಾಹಿತಿಯನ್ನು ಮಾತ್ರ ಸಲ್ಲಿಸುವುದು. ಮಾಹಿತಿ ಸಲ್ಲಿಸಿದ ನಂತರ ಶಿಕ್ಷಕರ ಸೇವಾ ಪುಸ್ತಕ ಲಭ್ಯವಿಲ್ಲ, ಮಾನ್ಯ ಲೆಕ್ಕಪಾಲಕರಿಂದ ಮಾಹಿತಿ ಬಂದಿಲ್ಲ, ಆಡಳಿತ ಮಂಡಳಿ ಬಿಲ್ ಸಲ್ಲಿಸಿಲ್ಲ ಇತ್ಯಾದಿ ಸಬೂಬುಗಳನ್ನು ತಿಳಿಸುವಂತಿಲ್ಲ ಅಂತ ಹೇಳಿ ಕೂಡ ತಿಳಿಸಿದೆ. ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಅಗತ್ಯ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ DDOಗಳು ಜಿಲ್ಲಾ ಉಪನಿರ್ದೇಶಕರುಗಳು ಖಾತರಿಪಡಿಸಿಕೊಂಡು ಸಲ್ಲಿಸಬೇಕು. 2025, 26, 24, 25ನೇ ಸಾಲಿನಲ್ಲಿ ಜಿಲ್ಲಾ ಕಚೇರಿಯಿಂದ ಈಗಾಗಲೇ ಸಲ್ಲಿಕೆ ಆಗಿರುವಂಥ ಪ್ರಸ್ತಾವನೆಯ ಮಾಹಿತಿಯಂತೆ ಸಲ್ಲಿಸುವುದು. ಸದರಿ ಮಾಹಿತಿಗೆ ಅನುಗುಣವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. ಪ್ರಸ್ತುತ ನೀಡಲಾಗುತ್ತಿರುವ ಸಿಬ್ಬಂದಿವಾರು ಮಾಹಿತಿ ಈ ಮುಂಚಿನ ಮಾಹಿತಿಗೆ ಹೊಂದಾಣಿಕೆ ಆಗುವ ಬಗ್ಗೆ ಪರಿಶೀಲಿಸಿ ದೃಢೀಕರಿಸುವುದು. ಈ ಸಾಲಿನಲ್ಲಿ ಪ್ರಸ್ತಾಪವಾಗಿರುವಂಥ ನಿವೃತ್ತ ನೌಕರರ ಸಂಖ್ಯೆಯ ಮೊತ್ತಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಹೆಚ್ಚುವರಿಯಾಗಿ ಯಾವುದೇ ಪ್ರಸ್ತಾವನೆಯನ್ನು ಸಲ್ಲಿಸಬಾರದು ಅಂತ ಹೇಳಿ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮಂಡಳಿ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಅವರು ಈ ಆದೇಶವನ್ನು ಹೊರಡಿಸಿದರೆ ಈ ಆದೇಶದ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗತ್ತೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಆ ಷರತ್ತುಗಳನ್ನು ಕೂಡ ಹಾಕಿದೆ. DDOಗಳಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರ ಸಿಬ್ಬಂದಿಗಳ ಗಳಿಕೆ ರಜೆ ನಿಗದೀಕರಣಕ್ಕೆ ಅಗತ್ಯವಾದ ಎಲ್ಲ ದಾಖಲಾತಿಗಳು ಲಭ್ಯವಿರುವ ಶಿಕ್ಷಕರಿಗೆ ಮಾತ್ರ ಇದನ್ನು ಸಲ್ಲಿಸಬೇಕು ಅಂತ ತಿಳಿಸಿದೆ. ಅದರ ಜೊತೆಯಲ್ಲಿ ಯಾವ ದಿನಾಂಕದಂದು ಯಾರು ಹಾಜರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದೆ. ಕಲಬುರಗಿ, ತುಮಕೂರು, ಚಾಮರಾಜನಗರ, ಗದಗ 12 ಆಲ್ರೆಡಿ ಮುಗಿದಿದೆ. ರಾಯಚೂರು, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಚಿತ್ರದುರ್ಗ 16ನೇ ತಾರೀಕು, ಕೋಲಾರ, ಧಾರವಾಡ, ಕಾರವಾರ, ಬೆಂಗಳೂರು ದಕ್ಷಿಣ 17ನೇ ತಾರೀಕು, ಮಧುಗಿರಿ, ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ 20ನೇ ತಾರೀಕು, ಬಳ್ಳಾರಿ, ರಾಮನಗರ, ಮಂಡ್ಯ, ಕೊಪ್ಪಳ 21ನೇ ತಾರೀಕು, ಚಿಕ್ಕಮಗಳೂರು, ಬೀದರ್, ಉಡುಪಿ, ಹಾವೇರಿ 22ನೇ ತಾರೀಕು, ಯಾದಗಿರಿ, ಸಿರ್ಸಿ, ಬಾಗಲಕೋಟೆ 23ನೇ ತಾರೀಕು ಸಲ್ಲಿಸಬೇಕು. ಯಾರ್ಯಾರು EL ಎನ್ಕ್ಯಾಶ್ಮೆಂಟನ್ನು ಮಾಡ್ಕೊಂಡಿಲ್ಲ ನಿವೃತ್ತ ನೌಕರರು, ಪಿಂಚಣಿದಾರರು, ಈ ಆದೇಶದಂತೆ ನೀವು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಹಾಗೂ EL ಎನ್ಕ್ಯಾಶ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ